ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಕ್ಕ, ನಾನು ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನ್ ಹೇಳ್ದಾಗೆ ಮನೆಯವ್ರೆಲ್ರೂ ಸೇರಿ ಸಂಭ್ರಮದಿಂದಾನೇ ಮದ್ವೆ ಮಾಡ್ಬೇಕು. ಆ ಸಂಭ್ರಮ ಮಧು ಮಕ್ಕಳಿಗೆ ಜೀವನ ಪೂರ್ತಿ ನೆನಪಲ್ಲಿರ್ಬೇಕು. ಆದ್ರೆ ಆ ನೆನಪುಗಳು ನಮ್ ಜೀವನದಲ್ಲಿ ಆಗಿರೋ ದೊಡ್ಡ ತಪ್ಪುಗಳು ಅಂತ ಅನ್ನಿಸ್ಬಾರ್ದು ಅಲ್ವಾ? ಊರ್ಮಿಳಾ, ಅಂದ್ರೆ ಮದ್ವೆ ಕಾರ್ಯಗಳಲ್ಲಿ ಯಾವ ತಪ್ಪು ಆಗದೆ ಎಲ್ಲಾನು ಸರಿಯಾಗಿ ಆಗ್ಬೇಕು ಅಂತ ಹೇಳ್ದೆ. ಓ ಹಾಗೆ ಹೇಳಿದೇನೆ. ಚಿಕ್ಕಿ, ಇದನ್ನ ಟೋಲೈನಲ್ಲಿ ಹೇಳಿದ್ರೆ ಅರ್ಥ ಆಗ್ತಿತ್ತು. ತುಂಬಾ ಉದ್ದ ಹೇಳಿದ್ರಲ್ಲ, ನೀವು ತಪ್ಪಿನ ಬಗ್ಗೆ ಹೇಳಿದ್ದನ್ನ ನಾನ್ ತಪ್ಪಾಗಿ ತಿಳ್ಕೊಂಬಿಟ್ಟೆ. ನೆಕ್ಸ್ಟ್ ಟೈಮ್ ಏನಾದ್ರು ಹೇಳ್ಬೇಕಾರೆ ಸಿಚುವೇಶನ್ ಏನು ಅಂತ ಮುಂಚೆನೆ ನನ್ಗೆ ಹೇಳ್ಬಿಡಿ, ನಾನೇ ಡೈಲಾಗ್ ಬರ್ಕೊಟ್ಬಿಡ್ತೀನಿ. ಏಯ್ ತಲೆ ಹರಟೆ, ಸುಮ್ಮನೆ ಕೂತ್ಕೊಂಡು ನಾನು ಹೇಳಿದ್ ಬರ್ಕೊಂಡ್ರೆ ಸರಿ, ಇಲ್ಲರೆ ಎದೋಗೋ. ಅಯ್ಯೋ, ಅಂದಾಗೆ ಇನ್ನೊಂದು ವಿಷಯ ಕಣೆ, ಇಷ್ಟೆಲ್ಲ ಕೆಲಸದಲ್ಲಿ ನಿಮ್ ಭಾವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದನ್ನ ಮರಿಬಾರ್ದು. ಅವ್ರಿಗೆ ಚೆಕಪ್ ಇದೆ, ಗೊತ್ತಾಯ್ತಾ? ಆಮೇಲೆ ಮಂಜಾ, ಲಕ್ಷ್ಮಣ ಮತ್ತೆ ಕಾರ್ತಿಕ್ಗೆ ತುಂಬಾ ಕೆಲಸ ಇರುತ್ತೆ, ಈ ಕೆಲಸ ನೀ ಮಾಡ್ಬೇಕು. ಆಂಟಿ, ನೀವೇನು ಯೋಚನೆ ಮಾಡ್ಬೇಡಿ, ಅಂಕಲ್ ಜೊತೆ ನಾನು ಹೋಗ್ತೀನಿ. ಅಕಸ್ಮಾತ್ ಹಂಗೇನಾದ್ರು ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಅಂಕಲ್ ಜೊತೆ ಮಾತಾಡಿ ಅವ್ರನ್ನ ಇಲ್ಲಿ ಕರೆಸ್ಬಿಡ್ತೀನಿ. ಆಯ್ತು ಕಣೋ, ಅಷ್ಟು ಮಾಡು, ಅದು ಮುಖ್ಯ. ಯಾಕೆ ಬಂದಿದ್ದೋ ದೊಡ್ಡೋರು? ಎಷ್ಟೋ ದಿನ ಆದ್ಮೇಲೆ ನಮ್ ಸತ್ತಿನ ಮುಖದಲ್ಲಿ ನಗು ನೋಡ್ತಾ ಇದೀವಲ್ಲ, ಆ ನಗುನ್ ಹೇಗಾದ್ರೂ ಮಾಡಿ ಕಿತ್ಕೋಬೇಕು. ಅದಕ್ಕೆ ಏನೋ ಒಂದ್ ಐಡಿಯಾ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಕಾಕ್ರೋಚ್, ಸುಮ್ನಿರ್ತೀಯಾ? ಯಾಕೆ ಸುಮ್ನಿರ್ಬೇಕು ಅಂತೀನಿ. ನಗ್ನತ್ತ ಸಂತೋಷವಾಗಿರೋವಾಗ ನಿನ್ ಎದುರುಗಡೆ ಬರೋದು, ನಿನ್ ನಗುನೆಲ್ಲ ಹಾಳು ಮಾಡೋದು. ಆಮೇಲೆ ನನ್ಗೇನು ಗೊತ್ತೇ ಇಲ್ಲ, ನಾನು ಏನು ಮಾಡೇ ಇಲ್ಲ. ನೀವೇ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋದು ಅಂತ ನಮ್ಮ ಮೇಲೆ ಗೂಬೆ ಕೂರ್ಸೋದು. ಇಂಥ ಮಾತುಗಳನ್ನ ಆಡಕ್ಕೆ ಇಲ್ಲಿಗೆ ಬರೋದು ಸಾಕು. ಈಗೆಲ್ರು ಸುಮ್ನಿರ್ತಿರೋ ಇಲ್ವೋ? ಪರವಾಗಿಲ್ಲ ಸತ್ಯ ಅವ್ರೆ, ಮಾತಾಡ್ಲಿ ಬಿಡಿ. ಅವರೆಲ್ಲ ನನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೋ ಹಾಗೆ ಮಾತಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಇಷ್ಟ ದಿನ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂತ ನಮಗ್ ನಾವೇ ಬೈಕೊಂಬೇಕೆ ಹೊರತು ನಿಮಗ ಅನ್ಬಾರ್ದು. ಮಗುನು ಚೂಟಿ ತೊಟ್ಲುನು ತಗೋರ್ ಹತ್ರ ನೀನ್ ಯಾಕೆ ಮಾತಾಡ್ತೀಯ ಸತ್ಯ? ಅಷ್ಟಕ್ಕೂ ಮದುವೆ ಆಗೋ ಸಂಭ್ರಮದಲ್ಲಿ ಇರೋರ್ಗೆ ಈ ಗ್ಯಾರೇಜ್ ನೆನ್ಪು ಯಾಕಾಯ್ತು? ಹೇಳಿ ಸರ್, ಹೇಳಿ, ಯಾಕೆ ಬಂದಿದ್ದು? ನನ್ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ. ಬಾಲ, ನನ್ನ ಮನ್ಸಲ್ಲಿ ಅವತ್ತಿದ್ದು ನೀನೆ, ಇವತ್ತಿರೋದು ನೀನೆ. ನನ್ನ ಮನ್ಸಲ್ಲಿ ನಿನ್ನ ಇಟ್ಕೊಂಡು ನಾನು ಹೆಂಗ್ ಬೇರೆಯವ್ರನ್ನ ಮದ್ವೆ ಆಗ್ಲಿ?
ದಿವ್ಯಾ, ನೀನ್ ನಿಜ ಹೇಳ್ತಿದ್ಯಾ? ಆರ್ ಯು ಸೀರಿಯಸ್? ಪ್ರೀತಿ ಅನ್ನೋ ವಿಷಯದಲ್ಲಾಗ್ಲಿ ಮದ್ವೆ ಅನ್ನೋ ವಿಷಯದಲ್ಲಾಗ್ಲಿ ತಮಾಷೆ ಮಾಡಕ್ಕಾಗತ್ತ ಬಾಲ? ಪರಿಸ್ಥಿತಿಗಿಂತ ಪ್ರೀತಿನೇ ದೊಡ್ಡದು ಅನ್ನೋದು ನನಗೀಗ ಅರ್ಥ ಆಗಿದೆ. ಅದಕ್ಕೆ ನಾನು ಇವತ್ತು ನಿನ್ನೆದ್ರು ಬಂದು ನಿಂತಿದ್ದೀನಿ. ಹಾಗಾದ್ರೆ ನೀನ್ ಆ ಕಾರ್ತಿಕ್ನ ಮದುವೆ ಆಗಲ್ವಾ? ನನಗಿದನ್ನೆಲ್ಲ ನಂಬೋಕೆ ಆಗ್ತಿಲ್ಲ ದಿವ್ಯಾ. ಯಾಕೆ ನಂಬಕ್ ಆಗ್ತಿಲ್ಲ? ಒಂದ್ಸಲ ಸರಿಯಾಗಿ ನೆನ್ಪು ಮಾಡ್ಕೊ. ನಾನ್ ಯಾವತ್ತಾದ್ರೂ ನಿನಗೆ ನಾನು ನಿನ್ನ ಪ್ರೀತಿ ಮಾಡ್ತಿಲ್ಲ, ನಿನ್ನ ಮದ್ವೆ ಆಗಲ್ಲ ಅಂತ ಹೇಳಿದೀನ? ಮನೆಯವ್ರ ಒತ್ತಾಯಕ್ಕೆ ಎಂಗೇಜ್ಮೆಂಟ್ ಆಯ್ತು ಅಷ್ಟೇ. ಆದ್ರೆ ಆಗ್ಲಿಂದನೂ ನೀನೇ ನನ್ನ ಮನ್ಸಲ್ಲಿ ಇರೋದು ಅಂತ ಹೇಳ್ಕೊತಾನೆ ಬಂದೆ. ನನಗೆ ಕಾರ್ತಿಕ್ ಜೊತೆ ಮದ್ವೆ ಫಿಕ್ಸ್ ಆಯ್ತು ಅಂತ ಹೇಳಿದ್ನೆ ಹೊರತು, ಅರೆ ನಾನು ಯಾವತ್ತು ಕಾರ್ತಿಕ್ನೆ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ ಬಾಲ. ನೀನ್ ನನ್ನ ಪ್ರೀತಿಸ್ತಿ ಅಂತ ಪ್ರತಿ ಸಲ ಕೇಳ್ದಾಗ್ಲೂ ಹೌದು ಅಂತಾನೆ ಹೇಳಿದೀನಿ. ಅಷ್ಟೆಲ್ಲ ಹೇಳಿದ್ರು ನಿನಗ್ ಮಾತ್ರ ನನ್ ಮೇಲೆ ಅನುಮಾನ ಆಯ್ತು. ರಿಯಲಿ ಸಾರಿ ದಿವ್ಯಾ, ನನಗೆ ನಿಜವಾಗ್ಲೂ ಏನು ಗೊತ್ತಾಗ್ತಿಲ್ಲ. ಇದೆಲ್ಲ ಕನ್ಸೋ ನಂಬೇಕೋ ಬೇಡವೋ ಏನು ಗೊತ್ತಾಗ್ತಿಲ್ಲ. ನೀನ್ ನನ್ ಕುತ್ತಿಗೆ ತಾಳಿ ಕಟ್ಟಿ ನಾನ್ ನಿನ್ ಹೆಂಡತಿಯಾಗಿ ಬಂದ್ಮೇಲೆ ಇದನ್ನೆಲ್ಲ ನಂಬ್ತೀಯಾ? ವಾವ್ ದಿವ್ಯಾ, ನಿನ್ನ ಬಾಯಿಂದ ಇಂಥ ಮಾತುಗಳನ್ನ ಕೇಳ್ತಿದ್ರೆ ದೇವತೆನೆ ಭೂಮಿಗಿಳಿದು ಬಂದು ವರ ಕೊಟ್ಬಿಟ್ಲೇನೋ ಅನಿಸ್ತಿದೆ. ಐ ಕಾಂಟ್ ಬಿಲೀವ್ ದಿಸ್ ದಿವ್ಯಾ. ನಿಜ, ಇದೆಲ್ಲ ನಿಜಾನೇ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ರಿಯಲಿ ಹ್ಯಾಪಿ. ಹಾಗಾದ್ರೆ ಈಗಿಂದೀಗ್ಲೇ ಆ ಕಾರ್ತಿಕ್ ಕಾಲ್ ಮಾಡಿ ನನಗೆ ಈ ಮದುವೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಅಂತ ಹೇಳ್ಬಿಡು. ನಾನು ಇಮಿಡಿಯೇಟ್ ಆಗಿ ನನ್ನ ಡ್ಯಾಡಿ ಕಾಲ್ ಮಾಡಿ ರೆಸಾರ್ಟ್ ಬುಕ್ ಮಾಡ್ತೀನಿ. ನೀನು ಅನ್ಕೊಂಡಿರೋದಕ್ಕಿಂತ ಅದ್ದೂರಿಯಾಗಿ ಆ ಕಾರ್ತಿಕ್ ಜೊತೆ ಗೊತ್ತಾಗಿರೋ ಮುಹೂರ್ತದಲ್ಲೇ ನೀನು ಗ್ರ್ಯಾಂಡ್ ಆಗಿ ಮದುವೆ ಆಗೋಣ. ನೋ ಬಾಲ, ಈ ಮದ್ವೆನ ನಾನ್ ಕ್ಯಾನ್ಸಲ್ ಮಾಡಲ್ಲ. ರೀ, ನನ್ಗ್ಯಾಕೋ ದುಡ್ಡು ನಿಜವಾಗ್ಲೂ ಕಳ್ತನ ಆಗಿದೆ ಅನ್ಸತ್ತೆ. ಲೇ, ಅಷ್ಟು ಸುಲಭಕ್ಕೆ ನನ್ನ ಲೆಕ್ಕಾಚಾರ ಸುಳ್ಳಾಗಿರಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ದುಡ್ಡಿನ ಲೆಕ್ಕಾಚಾರದಲ್ಲಿ ನಾನು ತುಂಬಾ ಪಕ್ಕ. ಕಳ್ಳನ ಮನಸ್ಸು ಕಳ್ಳನಿಗಷ್ಟೇ ಗೊತ್ತಿರಕ್ಕೆ ಸಾಧ್ಯ. ಸುಮ್ಮನೆ ಹುಡುಕು. ಆದ್ರೆ ದುಡ್ಡನ್ನ ರೂಮಲ್ಲೇ ಬಚ್ಚಿಟ್ಟಿರ್ತಾಳೆ ಅಂತ ಹೇಗ್ ಹೇಳ್ತೀರಾ? ಮನೇಲೆ ಬೇರೆ ಎಲ್ಲಾದ್ರೂ ಮುಚ್ಚಿಟ್ಟಿರ್ಬೋದಲ್ವಾ? ಅಯ್ಯೋ ದಡ್ಡಿ, ಬೇರೆ ಕಡೆ ಬಚ್ಚಿಟ್ಟಿದ್ರೆ ಬೇರೆ ತಗೊಂಡ್ಬಿಡ್ತಾರೆ. ಅದಕ್ಕೆ ತನ್ನ ರೂಮಲ್ಲಿ ಬಚ್ಚಿಟ್ಟಿದ್ರೆ ಯಾವ ಬೇಕೋ ತಗೋಬಹುದು ಅಂತ ತನ್ನ ರೂಮಲ್ಲಿ ಇಕ್ಕಿರ್ತಾಳೆ. ಚೆನ್ನಾಗಿ ಹುಡ್ಕೋ. ನೋಡಿ, ಏನ ಮಾತಾಡೆ? ಏನೈತೆ? ಏನು ಮಾತಾಡ್ತಿದ್ಯಾ ದಿವ್ಯಾ?
ಮದ್ವೆ ಅಂತಾದ್ರೆ ನನ್ನನ್ನೇ ಅಂತ ಹೇಳಿದೆ. ಕಾರ್ತಿಕ್ ಫೋನ್ ಮಾಡಿ ಕ್ಯಾನ್ಸಲ್ ಮಾಡು ಅಂದ್ರ ಆಗಲ್ಲ ಅಂತಿದ್ಯಾ? ಅಷ್ಟಕ್ಕೂ ನೀನೀಗ ಇಲ್ಲಿ ಏನ್ ಹೇಳಕ್ ಬಂದಿದ್ಯಾ ದಿವ್ಯಾ? ಮದ್ವೆನೇ ಕ್ಯಾನ್ಸಲ್ ಆಗ್ಲಿಲ್ಲ ಅಂದ್ರೆ ನೀನ್ ನನ್ನನ್ ಮದ್ವೆ ಆಗೋಕ್ ಹೇಗ್ ಸಾಧ್ಯ? ಅದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದಿರೋದು. ನೋಡು ದಿವ್ಯಾ, ನೀರ್ನಲ್ಲಿ ಮುಳುಗ್ತಿದ್ದವನ್ನ ಮೇಲೆತ್ತಿ ಬದುಕಬೇಕು ಅನ್ನೋಷ್ಟರಲ್ಲಿ ಮತ್ತೆ ಸುಳಿಕ್ ತಳ್ಳಬೇಡ. ನೀನ್ ನನ್ ಮದ್ವೆ ಆಗ್ತಿದ್ಯಾ ಅನ್ನೋ ಮಾತ್ ಕೇಳಿ ಇಡೀ ಪ್ರಪಂಚನೇ ಗೆದ್ದೆ ಅನ್ನೋ ಖುಷಿಯಲ್ಲಿರುವಾಗ ಮತ್ತೆ ಈ ತರ ಮಾತಾಡಿ ನನ್ನ ಕೊಲ್ಲಬೇಡ ದಿವ್ಯಾ. ನಾನ್ ಹೇಳಿದ್ದು ಆ ರೀತಿ ಅಲ್ಲ ಬಾಲ. ಕಾರ್ತಿಕ್ನ ನಾನ್ ಮದ್ವೆ ಆಗಲ್ಲ. ಆದ್ರೆ ನಾನೇ ಮದ್ವೆ ಆಗಲ್ಲ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಮತ್ತೆ ಮದ್ವೆಗೆ ಇನ್ 2 ದಿನ ಬಾಕಿ ಇದೆ. ಇಂಥ ಟೈಮಲ್ಲಿ ನಾನ್ ಮದ್ವೆ ಬೇಡ ಅಂತ ಹೇಳಿದ್ರೆ ಎಲ್ರೂ ದೃಷ್ಟಿಲೂ ನಾನ್ ಕೆಟ್ಟವಳಾಗ್ತೀನಿ. ಆದ್ರೂ ಪರವಾಗಿಲ್ಲ, ಪ್ರೀತಿಗೋಸ್ಕರ ನಾನ್ ಕೆಟ್ಟವಳಾಗಕ್ ರೆಡಿ ಇದ್ದೀನಿ. ಆದ್ರೆ ಅದ್ರ ಎಫೆಕ್ಟು ನನ್ ಮನೆಯವ್ರ ಮೇಲೆ ಆಗತ್ತೆ. ನನ್ ಮನೆಯವ್ರಿಗೆ ಅವಮಾನ ಆಗತ್ತೆ. ಇಂಥ ದೊಡ್ಡ ಅವಮಾನನ ನಮ್ಮಮ್ಮ ಖಂಡಿತವಾಗ್ಲೂ ಸಹಿಸ್ಕೊಳಲ್ಲ. ಆಮೇಲೆ ಕೊನೆವರೆಗೂ ಎಲ್ರೂ ದೃಷ್ಟಿಲೂ ನಾನೇ ವಿಲನ್ ಆಗಿ ಉಳ್ಕೋತೀನಿ. ನೋಡು ನೋಡು, ಕಾರ್ತಿಕ್ ಜೊತೆ ಅರೇಂಜ್ ಮಾಡಿರೋ ಮದ್ವೆ ಕ್ಯಾನ್ಸಲ್ ಆಗ್ಬೇಕು. ಆದ್ರೆ ನನ್ನಿಂದ ಆಯ್ತು ಅಂತ ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದು. ನನ್ನ ಮಾತು ನಿನಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪರವಾಗಿಲ್ವೇ, ಹೊಸ ಮದ್ವೆ ಗಂಡು ಹಳೆ ಸ್ನೇಹನ್ ಮರ್ತಿಲ್ಲ. ನಮ್ಮನ್ನೆಲ್ಲ ಮದ್ವೆ ಕರಿಯಲ್ವೇನೋ ಅನ್ಕೊಂಡೆ, ಪರವಾಗಿಲ್ಲ, ನಮ್ಮನ್ನೆಲ್ಲ ಮರ್ತಿಲ್ಲ. ಸತ್ಯ ಅವ್ರೆ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಸ್ವಲ್ಪ ಆಚೆ ಬರ್ತೀರಾ? ಪರ್ಸನಲ್ಲ, ಏನ್ ಹೇಳ್ಬೇಕು ಇಲ್ಲೇ ಹೇಳಿ. ಇವರು ನಿಮ್ಗೇನ್ ಹೊಸಬ್ರಲ್ಲ, ನನ್ಗೂ ದೂರದವ್ರಲ್ಲ. ಅಂತೂ ಮೊದಲನೇ ದಿನ ನಮ್ ಏರಿಯಾಗ್ ಬಂದ್ ಆಡಿದ ಮಾತನ್ನ ಈಗ ನಿಜ ಮಾಡ್ತಾ ಇದ್ದೀರಾ. ಈ ಕಡೆ ತಲೆ ಹಾಕೋದಲ್ಲ, ಈ ಏರಿಯಾ ಬರ್ತೀನಿ ಕಡೆ. ಇನ್ ಮುಂದೆ ಏರಿಯಾ ಅಳಿಯ ನೀವು. ನಮ್ಮ ಏರಿಯಾದವ್ರು ನನ್ನ ಮದ್ವೆ ಕರೀತಾರೋ ಇಲ್ವೋ ಅಂದ್ಕೊಂಡಿದ್ದೆ. ಆದ್ರೆ ಈಗ ನೀವ್ ಕರೆದ್ರಲ್ಲ, ಗಂಡಿನ ಕಡೆ ಅವಳಾಗೆ ಮದ್ವೆಗ್ ಧಾರಾಳವಾಗಿ ಬರ್ಬೋದು. ನಾನು ಇನ್ವಿಟೇಷನ್ ಕೊಡ್ತಿರೋ ಮೊದಲನೇ ವ್ಯಕ್ತಿ ನೀವೇ ಸತ್ಯ. ನಮ್ಮ ಮನೆಯಿಂದ ಮೊದಲನೇ ಕಾರ್ಡು ನಿಮ್ಗೇನೆ. ದಯವಿಟ್ಟು ನನ್ನ ಮದುವೆಗೆ ಬರಬೇಡಿ. ಈಗ ಅರ್ಥ ಆಯ್ತಾ ನಾನು ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂತ? ಗೊತ್ತು ದಿವ್ಯಾ,
ಅಕಸ್ಮಾತ್ ನಿನ್ನಿಂದ ಏನಾದ್ರೂ ಈ ಮದ್ವೆ ನಿಂತೋದ್ರೆ 1000 ಜನ 1000 ತರ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಮದ್ವೆ ಆಗೋ ಹುಡುಗಿ ಬಗ್ಗೆ ಬೇರೆ ಯಾರಾದ್ರೂ ಈ ತರ ಎಲ್ಲ ಮಾತಾಡಿದ್ರೆ ಖಂಡಿತ ನನ್ನಿಂದ ಅಂತೂ ಸಹಿಸ್ಕೊಳಕ್ ಆಗಲ್ಲ ದಿವ್ಯಾ. ಥ್ಯಾಂಕ್ ಯು ಸೋ ಮಚ್. ನೋಡು, ನೀನ್ ಏನೇ ಮಾಡದಿದ್ರು ಇನ್ 2 ದಿನದಲ್ಲಿ ಮಾಡ್ಬೇಕು. 3ನೇ ದಿನಕ್ಕೆ ಇಷ್ಟೊತ್ತಿಗೆ ನಾನು ಮದ್ವೆ ಮಂಟಪದಲ್ಲಿರ್ತೀನಿ. ಡೋಂಟ್ ವರಿ ದಿವ್ಯಾ, ಈ ಮದ್ವೆನ ನೀನೇ ಬೇಡ ಅಂದೆ ಅಂತಾಗ್ಲಿ, ನಿನ್ನಿಂದಾನೇ ಈ ಮದ್ವೆ ನಿಲ್ತು ಅಂತಾಗ್ಲಿ, ಅಥವಾ ಈ ಮದ್ವೆ ನಿಲ್ಲೋದ್ರಲ್ಲಿ ನಿನ್ ಕೈವಾಡ ಇದೆ ಅನ್ನೋದಾಗ್ಲಿ ಯಾವ ಕಾರಣಕ್ಕೂ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ನಿನ್ ಮದ್ವೆ ಮಾತ್ರ ಕಾರ್ತಿಕ್ ಜೊತೆ ನಡೆಯಲ್ಲ. ಅಷ್ಟಾದ್ರೆ ಸಾಕು. ಮನೆಯವ್ರು ಎಲ್ರ ಹತ್ರನೂ ನಾನು ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದೀನಿ. ಮನೇಲಿ ಎಲ್ರು ನನ್ನನ್ನ ಇನ್ನೋಸೆಂಟ್ ಅಂತ ಅನ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ನೀನ್ ಇನ್ನೋಸೆಂಟೇ. ಐ ನೋ ಬಾಲ. ಅದಕ್ಕೆ ಮನೆಯವ್ರು ಎಲ್ರೂ ಮುಂದೆ ನನ್ನ ಇಮೇಜ್ ಹಾಳಾಗ್ಬಾರ್ದಲ್ವಾ? ಅಕಸ್ಮಾತ್ ಆಗಿ ಹಾಳಾಯ್ತು ಅಂದ್ರೆ ನಾನ್ ನಿನ್ನ ಮದ್ವೆ ಆದ್ರೂ ರಾಜಾರೋಷವಾಗಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಅಷ್ಟೇ ಅಲ್ಲ, ಈ ಮದ್ವೆ ಕ್ಯಾನ್ಸಲ್ ಆಗಿ ನಾನು ನೀನು ಮದ್ವೆ ಆಗಿ ಎಲ್ರು ಕಣ್ ಕುಕ್ಕು ಹಾಕಿ ಬದುಕ್ಬೇಕು. ಅದೇ ನನ್ನ ಆಸೆ. ನೆರವೇರುತ್ತೆ ದಿವ್ಯಾ, ನಿನ್ನ ಆಸೆಗಳೆಲ್ಲ ಖಂಡಿತ ನೆರವೇರುತ್ತೆ. ಆದ್ರೆ ಇನ್ 2 ದಿನದಲ್ಲಿ ನಾನ್ ಹೇಳಿದ ತರ ಮದ್ವೆ ನಿಲ್ಸಕ್ ಹೇಗ್ ಸಾಧ್ಯ? ತಪಸ್ ಮಾಡಿ ಈ ದೇವತೆನೇ ಹೊಲ್ಸ್ಕೊಂಡಿದೀನಿ ಅಂದ್ಮೇಲೆ ಬಾಕಿದೆಲ್ಲ ಯಾವ ಲೆಕ್ಕ ದಿವ್ಯಾ? ನನ್ನನ್ನು ಮದ್ವೆ ಆಗೋದಿಕ್ಕೆ ನೀನ್ ಒಪ್ಪಿಗೆ ಕೊಟ್ಟಿದ್ಯಲ್ಲ, ಅಷ್ಟು ಸಾಕು. ನೀನ್ ನನ್ ಜೊತೆ ಇರುವಾಗ ಈ ಪ್ರಪಂಚದಲ್ಲಿ ನನಗಾಗದೇ ಇರೋ ಕೆಲ್ಸ ಯಾವುದೂ ಇಲ್ಲ. ನೀನ್ ಅನ್ಕೊಂಡ ಹಾಗೆ ನಿನ್ ಮೇಲೆ ಸ್ವಲ್ಪನೂ ಅನುಮಾನ ಬರ್ದೆ ಈ ಮದ್ವೆ ನಿಲ್ಲುತ್ತೆ. ಆ ಜವಾಬ್ದಾರಿ ನಂದು. ನೀನ್ ಯೋಚನೆ ಮಾಡ್ಬೇಡ. ಮದ್ವೆಗೆ ರೆಡಿ ಆಗು. ಆದ್ರೆ ಆ ಮದ್ವೆ ನಡೆಯೋದು ನನ್ ಜೊತೆ. ಅಲ್ಲ, ಏನು ಹೇಳ್ಬಿಡಿ ಸತ್ಯ. ನಿಮ್ಮನ್ನ ನನ್ನ ಮದ್ವೆಗೆ ಬರಬೇಡ ಅಂತ ಅಷ್ಟೇ ನನ್ನಿಂದ ಹೇಳಕ್ ಸಾಧ್ಯ. ದಯವಿಟ್ಟು ಕಾರಣಗಳು ಕೇಳಬೇಡಿ. ಕಾರಣಗಳು ಹೇಳಿ ನಿಮ್ ಮನ್ಸು ಹೊಡೆದಾಕದ್ಕಿಂತ ದಯವಿಟ್ಟು ನನ್ನ ಮದ್ವೆಗೆ ಬರಬೇಡಿ ಅಂತ ಹೇಳಿ ನಿಮ್ ಮನ್ಸಿಗೆ ನೋವು ಮಾಡಿದೆ ನಂಗೆ ಸರಿ ಅನ್ಸ್ತು. ಆದ್ರೆ ಒಂದಂತೂ ನಿಜ, ನಮ್ ಸ್ನೇಹ ಕೆಲವು ದಿನಗಳದಾಗಿರ್ಬೋದು. ಆದ್ರೆ ನನ್ನನ್ನ ನನ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನೀವೇನೆ. ನನ್ನ ಜೀವನದಲ್ಲಿ ಬೆಸ್ಟ್ ಫ್ರೆಂಡ್ ಅನ್ನೋದಿದ್ರೆ ಅದು ನೀವೇ ಸತ್ಯ. ನಿಮಗೆ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಿಮ್ಮನ್ನ ಮದ್ವೆಗೆ ಬರಬೇಡ ಅಂತ ಹೇಳಿದಕ್ಕೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಾ ಇದೆ ಸತ್ಯ. ನಿಮಗೆ ಅನ್ಸ್ತಿರ್ಬೋದು ಮದ್ವೆಗೆ ಬರಬೇಡ ಅಂತಿದ್ದವನು ಯಾಕಾದ್ರೂ ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇದ್ದಾನೆ ಅಂತ. ಆದ್ರೆ ನಾನು ಏನ್ ಮಾಡ್ಲಿ? ನಿಮ್ಮನ್ನ ಮದ್ವೆಗೆ ಕರೀಲೇಬೇಕು ಅಂತ ಅಪ್ಪ ಬಲವಂತ ಮಾಡ್ತಾ ಇದ್ರು. ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದು. ಇವಾಗ ಅಪ್ಪನ ಮಾತು ಮೀರೋ ಪರಿಸ್ಥಿತಿಲಿ ನಾನಿಲ್ಲ. ನಾನು ಇಲ್ಲಿವರೆಗೂ ಬಂದೆ. ಇನ್ವಿಟೇಷನ್ ಕಾರ್ಡ್ ಕೊಟ್ಟ ಮಾತ್ರಕ್ಕೆ ನೀವು ಮದ್ವೆಗೆ ಬರಕ್ ಹೋಗ್ಬೇಡಿ.